ಎಲ್ಲೋ ನಮಸ್ಕಾರ ಎಲ್ರಿಗೂ ಅಂಟಾ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ಎಲೆಕ್ಟ್ರಿಕ್ ಕ್ರಾಂತಿಗೆ ಸುಸ್ವಾಗತ. ಪ್ರತಿಯೊಬ್ಬರಿಗೂ ಎಲೆಕ್ಟ್ರಿಕ್ ಬೈಕ್ ನ ತಗೋಬೇಕಾದ್ರೆ ಒಂದು ರೇಂಜ್ ಆಂಜಿಟಿ ಅನ್ನೋ ಭಯ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಈಗ ಅದರಲ್ಲಿ ಎಕ್ಸ್ಪೆಷಲಿ ಇವಾಗ ಯಾರು ಬೈಕ್ ತಗೋತಾರೆ ಅವರೆಲ್ಲ 100 ಕಿಲೋಮೀಟರ್ IDC ರೇಂಜ್ ಅಂದ್ರು ತುಂಬಾ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಒಂದು ಸ್ಪೇರ್ ಗಾಡಿ ಹಿಡ್ಕೋಬೇಕಾಗ್ತದೆ, ಏನೋ ಪ್ರಾಬ್ಲಮ್ ಆಗ್ಬಿಟ್ರೆ ಚಾಯರ್ ಹಾಕಕ್ಕೆ ಹಿಂಸೆ ಆಗ್ಬಿಡುತ್ತೆ, ಟೈಮು ವೇಸ್ಟ್ ಆಗುತ್ತೆ ಅಂತ. ಸೊ ಅದರಿಂದ ಈಗ ರೇಂಜ್ ಆಂಜಿಟಿ ಅನ್ನೋದು ಜಾಸ್ತಿ ಆಯ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪ್ರತಿಯೊಂದು ಕಂಪ್ನಿಗಳು ಟಾಪ್ ಮಾಡಲ್ಗಳು ಹೈಯೆಸ್ಟ್ ರೇಂಜ್ ಕೊಡುವಂಥ ಗಾಡಿಗಳನ್ನ ಲಾಂಚ್ ಮಾಡೋರೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ್ಯಾವ ಕಂಪ್ನಿ ಎಷ್ಟು ಜಾಸ್ತಿ ರೇಂಜ್ ಬರುವಂಥ ಗಾಡಿ ಐತೆ, ಯಾರು ಟಾಪ್ 5 ವಿನ್ ಆಯ್ತಾರೆ ಅಂತ. 5ನೇ ನಂಬರ್ ಗಾಡಿ ಅಂತೂ ಕೇಳಿ ತಲೆಗೇನೆ ಕೆಟ್ಟೋಗ್ಬಿಡುತ್ತೆ ನಿಮ್ಗೆ, ಇಷ್ಟು ರೇಂಜ್ ಕೊಡೋಂಥ ಸ್ಕೂಟರ್ ಎಲ್ಲ ಬಂದಿದೆಯಾ ಅಂತ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಆಕ್ಚುಲಿ ಚೆನ್ನಾಗಿದೆ. ಫಸ್ಟ್ ಬಂದ್ಬಿಟ್ಟು ಏತರ್ ಕಡೆಯಿಂದ. ಏತರ್ ಅವ್ರದ್ದು 450X ಮತ್ತೆ ಏತರ್ ರಿಡ್ಜಾ 2 ಮಾಡಲು ಇದೆ. ಎರಡು ಕೂಡ 3.7 ಕಿಲೋವಾಟ್ ಬ್ಯಾಟರಿ ಪ್ಯಾಕ್ ಜೊತೆಗೆ ಬರ್ತಾ ಇದೆ. ಏತರ್ ರಿಡ್ಜಾ ಬಂದ್ಬಿಟ್ಟು ಫ್ಯಾಮಿಲಿ ಸ್ಕೂಟರ್ ಆದ್ರೆ ಏತರ್ 450X ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಸ್ಕೂಟರು. ಇವೆರಡರಲ್ಲೂ ಕೂಡ ಪ್ರೈಸ್ ಬಂದ್ಬಿಟ್ಟು 1,40,000ದಿಂದ 1,70,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಇರುತ್ತೆ. IDC ರೇಂಜ್ ಬಂದ್ಬಿಟ್ಟು 152 ಕಿಲೋಮೀಟರ್. ನಿಮಗೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ, IDC ರೇಂಜ್ಗಿಂತ ಪ್ರತಿಯೊಂದು ಗಾಡಿಯಲ್ಲೂ ಎಷ್ಟು ರೇಂಜ್ ಬರುತ್ತೆ ಅಂತ ನೀವೇ ಒಂದು ಕ್ಯಾಲ್ಕುಲೇಷನ್ ಹಾಕ್ಬೋದು. ಆ ಥರದ ಒಂದು ಟ್ರಿಕ್ ಹೇಳ್ಕೊಟ್ಬಿಡ್ತೀನಿ. 1 ಕಿಲೋವಾಟ್ ಬ್ಯಾಟರಿ ಪ್ಯಾಕ್ಗೆ 30 ಕಿಲೋಮೀಟರ್ ರೇಂಜ್ ಬರುತ್ತೆ. ಆ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 4 ಕಿಲೋವಾಟ್ಗೆ ಎಷ್ಟು IDC ರೇಂಜ್ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಕ್ಸ್ಪ್ರೆಸ್ 4 ಕಿಲೋವಾಟ್ ಮತ್ತು ಓಲಾ ಜನರೇಷನ್ 3 ಪ್ರೋ ಇವೆರಡೂ ಕೂಡ 4 ಕಿಲೋವಾಟ್ ಬ್ಯಾಟರಿ ಪ್ಯಾಕ್ ಜೊತೆಗೆ ಬರ್ತಾ ಇದೆ. ಇದ್ರ IDC ರೇಂಜ್ ಬಂದ್ಬಿಟ್ಟು 242 ಕಿಲೋಮೀಟರ್. ಪ್ರೈಸ್ ಬಂದ್ಬಿಟ್ಟು 1,10,000 ರೂಪಾಯಿಂದ 1,60,000 ರೂಪಾಯಿ ಗಂಟೆ ಐತೆ. ನೀವು ಯಾವ್ದು ಪರ್ಫಾರ್ಮೆನ್ಸ್ ಇರೋ ಗಾಡಿ ತಗೋತೀರಿ ಅದ್ರ ಮೇಲೆ ನಿಮಗೆ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು TVS ಕಡೆಯಿಂದ. TVS ಅಲ್ಲಿ ಸಿಕ್ಕಾಬಡೆ ಬೈಕ್ ಅಂತ ಸೇಲ್ಸ್ ಆಗ್ತಾ ಐತೆ. ಈಗ ಪ್ರತಿಯೊಬ್ಬರು ಕೂಡ TVS ನ ತಗೋತಾರೆ, ಏನಕ್ಕಂದ್ರೆ ಒಂದು ಸರ್ವಿಸ್ ಚೆನ್ನಾಗೈತೆ ಮತ್ತೆ ಏನು ಇಶ್ಯೂ ಬರಲ್ಲ ಗಾಡಿ ಅನ್ನೋ ಪರ್ಪಸ್ಗೆ. ಬಟ್ ಅದರಲ್ಲಿ ಒಂದು 5.3 ಕಿಲೋಮೀಟರ್ ಇರೋಂಥ ಟಾಪ್ ವೇರಿಯಂಟ್ ಇರೋಂಥ ಒಂದು ಗಾಡಿ ಐತೆ. ಇದು ಎಷ್ಟೋ ಜನ ಗೊತ್ತಿಲ್ಲ. ಇದ್ರ ಪ್ರೈಸ್ ಕೇಳ ಶಾಕ್ ಆಯ್ತೀರಾ. 1,90,000 ರೂಪಾಯಿ 5.3 ಕಿಲೋಮೀಟರ್ ಬ್ಯಾಟ್ರಿ ಪ್ಯಾಕ್ ಜೊತೆಗೆ. ಇದ್ರ ಪ್ರೈಸು 1,80,000 ರೂಪಾಯಿ ಐತೆ. ಟಾಪ್ ಸ್ಪೀಡು 85 ಕಿಲೋಮೀಟ್ರು. 5.3 ಕಿಲೋಮೀಟರ್ಗೆ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ 5,315 150 ಕಿಲೋಮೀಟ್ರು ರಿಯಲ್ ವರ್ಲ್ಡ್ ರೇಂಜ್ ಬರುತ್ತೆ. ಬಟ್ ಆದರೆ IDC ರೇಂಜು ಒಂದು 280 ಕೊಡಬೇಕು. ಬಟ್ ಆದರೆ ಇದು IDC ರೇಂಜ್ ಬರೋದೇ 212 ಕಿಲೋಮೀಟ್ರ್. ಏನಕ್ಕೆ ಈ ರೀತಿ ಅಂದರೆ ಇದಕ್ಕೆ ಮಿಡ್ ಡ್ರೈವ್ ಮೋಟರ್ನ ಯೂಸ್ ಮಾಡಿಲ್ಲ, BLDC ಮೋಟರ್ನ ಯೂಸ್ ಮಾಡಿರ್ತಾರೆ. ಈ BLDC ಮೋಟರ್ಗಳೆಲ್ಲ ಏನಂದರೆ ಇನಿಷಿಯಲಿ ಜಾಸ್ತಿ ಪವರ್ನ ಕನ್ಸ್ಯೂಮ್ ಮಾಡುತ್ತೆ. ಮಿಡ್ ಡ್ರೈವ್ ಮೋಟರ್ ಆದರೆ ಅಷ್ಟು ಪವರ್ ಕನ್ಸ್ಯೂಮ್ ಮಾಡಲ್ಲ. ಅದಕ್ಕೆ ಮಿಡ್ ಡ್ರೈವ್ ಅಲ್ಲಿ ಪವರ್ ಚೆನ್ನಾಗಿ ಸಿಗುತ್ತೆ. ಬಟ್ ಆದರೆ ಜಾಸ್ತಿ ಪವರ್ ಕನ್ಸ್ಯೂಮ್ ಮಾಡೋದ್ರಿಂದ ರೇಂಜ್ ಕೂಡ ಜಾಸ್ತಿ ಸಿಗುತ್ತೆ. ಬಟ್ BLDC ಮೋಟರ್ TVS ಅವರು ಆ ಥರ ಮಿಡ್ ಡ್ರೈವ್ ಮೋಟರ್ ಕೈನೇ ಹಾಕಿಲ್ಲ. BLDC ಮೋಟ್ರಲ್ಲೇ ಈ ಮಟ್ಟಿಗೆ ಸೇಲ್ಸ್ ಮಾಡ್ತಾವ್ರೆ. ಆ ಕಂಪ್ನಿ ನೇಮು ಫೇಮು ಮತ್ತೆ ತುಂಬಾ ವರ್ಷದಿಂದ ಅದ್ರ ನೇಮ್ ಏನು ಉಳಿಸ್ಕೊಂಡ್ ಬಂದೈತೆ ಮತ್ತೆ ಆ ಸರ್ವಿಸ್ ಕೊಡ್ತಾ ಇರೋದ್ರಿಂದ ಪ್ರತಿಯೊಬ್ರು ಕೂಡ TVS ನೇ ತಗೋತಾವ್ರೆ. ನೋಡಿ, ಇದು TVS ಅಲ್ಲಿ 5.3 ಕಿಲೋವಾಟ್ ಬ್ಯಾಟರಿ ಪ್ಯಾಕ್ ಇರೋ ಬಗ್ಗೆ ನಿಮ್ಗೆ ಗೊತ್ತಿತ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಸಿಂಪಲ್ ಒನ್ ಅವರು. ಸಿಂಪಲ್ ಒನ್ 5 ಕಿಲೋವಾಟ್ ಬಂದ್ಬಿಟ್ಟು 265 ಕಿಲೋಮೀಟರ್ IDC ರೇಂಜ್ ಬಂದ್ರೆ ಎಕ್ಸ್ ಶೋರೂಮ್ ಪ್ರೈಸ್ 1,90,000 ರೂಪಾಯಿ ಐತೆ. ಇದರಲ್ಲೇ 4 ಕಿಲೋವಾಟ್ ಬಂದ್ಬಿಟ್ಟು 236 ಕಿಲೋಮೀಟರ್ IDC ರೇಂಜ್ ಬಂದು ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 1,70,000 ಐತೆ. ಬಟ್ ನೀವು ಅನ್ಸ್ಬೋದು ಮತ್ತೆ ಯಾವ ಕಂಪ್ನಿ ಗುರು ಇಷ್ಟೊಂದು ಜಾಸ್ತಿ ರೇಂಜ್ ಕೊಡೋದು ಅಂತ. ಈಗ ಟಾಪ್ ಅಲ್ಲಿ ಐತೆ ಅಂತ ನಂಬರ್ 5, ಅದು ಕೂಡ ಸಿಂಪಲ್ ಒನ್ ಕಡೆಯಿಂದ ರೀಸೆಂಟ್ಲಿ ಲಾಂಚ್ ಮಾಡೋದು ಸಿಂಪಲ್ ಒನ್ ಅಲ್ಟ್ರಾ ಅಂತ. ಇದ್ರ ಬ್ಯಾಟ್ರಿ ಬ್ಯಾಕ್ ಬಂದ್ಬಿಟ್ಟು 6 ಕಿಲೋಮೀಟರ್, IDC ರೇಂಜ್ ಬಂದ್ಬಿಟ್ಟು 400 ಕಿಲೋಮೀಟರ್ ಕೊಟ್ಟವ್ರೆ. ನಾನು ಅವರೇಜ್ ಒಂದು 300 ಕಿಲೋಮೀಟರ್ 280ರಿಂದ 300 ಕಿಲೋಮೀಟರ್ ಅಂತ ಈಸಿಲಿ ಬರುತ್ತೆ ನನ್ನ ಒಪಿನಿಯನ್. ಇದ್ರ ಪ್ರೈಸ್ ಬಂದ್ಬಿಟ್ಟು 2,40,000 ರೂಪಾಯಿ ಐತೆ. ಇದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ. ಪ್ರೈಸ್ ಕಮ್ಮಿ ಆದರೆ ಯಾವ್ದೈತೆ ಗುರು ಅಂತ ಕೇಳಿದ್ರೆ ಓಲಾ ಜನರೇಷನ್ 3 5.2 ಕಿಲೋಮೀಟರ್ ಭಾರತ್ ಸೇಲ್ ಜೊತೆ ಬರ್ತದೆ. 4680 ಭಾರತ್ ಸೇಲ್ ಜೊತೆ. ಇದಕ್ಕೆ IDC ರೇಂಜ್ 320 ಕಿಲೋಮೀಟರ್ ಕೊಟ್ಟರೆ. ಟಾಪ್ ಸ್ಪೀಡು 130 ಕಿಲೋಮೀಟರ್ ಐತೆ. IBS ಬರುತ್ತೆ, ಅಡಾಸ್ ಬರುತ್ತೆ, ಪ್ರತಿಯೊಂದು ಬರುತ್ತೆ. ಬಟ್ ಆದರೆ ಪ್ರೈಸ್ ಬಂದ್ಬಿಟ್ಟು 1,80,000 ರೂಪಾಯಿ. ಆದರೆ ನಾನು ಓಲಾದಲ್ಲಿ ಹೇಳೋದೇನೆಂದರೆ ಇಶ್ಯೂಗಳು ಬರಲ್ಲ. ಯಾಕಂದರೆ ನಾನು ಆ್ಯಸ್ ಎ ಓಲಾ ಯೂಸರ್ ಆಗಿ ಪ್ರಮೋಷನ್ ಮಾಡ್ತಾಯಿಲ್ಲ, ಏನಾಯ್ತು ಸತ್ಯ ಅದನ್ನೇ ಹೇಳ್ತಾ ಇದ್ದೀನಿ. ಇಶ್ಯೂಗಳು ಬರಲ್ಲ. ಬತ್ತು ಅಂದರೆ ಸರ್ವಿಸ್ ಬೇಗ ಒಂದು ಮಾಡ್ಕೊಳ್ಳಲ್ಲ. ಪ್ರತಿಯೊಂದು ಗಾಡಿಗಳು ಯಾವುದೇ ಎಲೆಕ್ಟ್ರಿಕ್ ಆಗಲಿ ಪೆಟ್ರೋಲ್ ಆಗಲಿ ಯಾವುದೇ ಗಾಡಿ ಪ್ರಾಬ್ಲಮ್ ಬರುತ್ತೆ. ಬಟ್ ಆದರೆ ಓಲಾದಲ್ಲಿ ಬೇಗ ಸರ್ವಿಸ್ನ ಮಾಡ್ಕೊಡಲ್ಲ. ಅದೊಂದು ಬೇಜಾರೈತೆ ಅನ್ನೋದು ಬಿಟ್ಟರೆ ತಕ್ಕನ ಕಜಾಯ ಅಂದರೆ ಓಲಾದಲ್ಲಿ ನನ್ನ ಒಪಿನಿಯನ್ ಇದು. ನಿಮಗೆ ಯಾವ ಗಾಡಿ ಇಷ್ಟ ಆಯಿತು, ಯಾವುದನ್ನು ಬೆಟರ್ ಅನಿಸುತ್ತೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯಾವ್ದಾರು ಇದಕ್ಕಿಂತ ಹೈಯೆಸ್ಟ್ ರೇಂಜ್ ಬರೋಂಥ ಬೈಕ್ ಸ್ಕೂಟರ್ಗೆ ಯಾವುದಕ್ಕಾದ್ರೆ ವೆಯ್ಟ್ ಮಾಡ್ತಾ ಇದ್ದೀರಾ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದ. ಹಂಟರ್ ಸ್ಪೆಸಿಫಿಕೇಶನ್ ಕನ್ನಡಿಗ ನೋಡಿದ್ದಕ್ಕಾಗಿ ಧನ್ಯವಾದಗಳು.